ನಮ್ಮೂರ ಹಮ್ಮೀರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭು. ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಸಚಿವ ವಿ ಸೋಮಣ್ಣ ಪ್ರತಿನಿಧಿಸುವ ಗೋವಿಂದರಾಜನಗರ ಕ್ಷೇತ್ರ ಈ ಬಾರಿ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿದೆ. ಕಾಂಗ್ರೆಸ್ನ ಯಂಗ್ ಲೀಡರ್ ಪ್ರಿಯಾ ಕೃಷ್ಣ ಈ ಬಾರಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಂಘಟನೆಯನ್ನು ಮಾಡಿದ್ದಾರೆ. ಬನ್ನಿ, ಗೋವಿಂದರಾಜನಗರ ಕ್ಷೇತ್ರ ಹೇಗಿದೆ, ಜನ ಏನು ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಬರೋಣ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ನಡೆದ ಮಾರಾಮಾರಿ ಹಾಗೂ 10 ಹಲವು ಎಫ್ಐಆರ್ಗಳಿಂದ ಸುದ್ದಿಯಾದ ಕ್ಷೇತ್ರ ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ನಡೆದ ಗಲಾಟೆ ಮಾರಾಮಾರಿಯ ಹಂತವನ್ನು ತಲುಪಿತು. ಅನೇಕರು ಗಾಯಗೊಂಡರು.
ಚುನಾವಣೆ ಹತ್ರ ಬರ್ತಾ ಇದೆ, ಯಾರು ನಿಮ್ಮ ಶಾಸಕರನ್ನಾಗಿ ಆಯ್ಕೆ ಮಾಡ್ತೀರಾ? ಸೋಮಣ್ಣವ್ರನ್ನ. ಯಾವ ಉದ್ದೇಶಕ್ಕೆ? ಬೆಂಗಳೂರು ಒಂದಿರಲಿಲ್ಲ, ನಮಗೆ ಪ್ರತಿಯೊಂದನ್ನು ನಮ್ಗೆ ಆಶ್ರಯ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು BBMP ಅಂತ ಏನು ನೋಡ್ತಿಲ್ಲ, ಪ್ರತಿಯೊಬ್ಬರಿಗೂ ಇದು ಮಾಡ್ತಾಯಿದ್ದಾರೆ. ಅಭಿವೃದ್ಧಿಗಳು ಆಗಿದೆಯಾ? ಆಗಿದೆ. ಬೆಂಗಳೂರನ್ನು ನಮಗೆ ಅಲ್ಲಿ ರಾಜಾಜಿನಗರ ಹೋಗ್ತಾಯಿದ್ದೋ, ನಾವು ಏನೊಂದು ಮಾಡಿಸ್ಕೊಬೇಕು, ಏನೇ ಸೌಲಭ್ಯ ಬೇಕು ಅಂದರೂ ಅಲ್ಲಿಗೆ ಹೋಗ್ತಿದ್ದೋ, ಇವಾಗೆಲ್ಲ ಇಲ್ಲೇ ಆಗಿದೆ. ಗೋವಿಂದರಾಜ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರನ್ನ ಆಯ್ಕೆ ಬಯಸ್ತೀರಾ? ಕಾಂಗ್ರೆಸ್, JDS, BJP? ಅಭಿವೃದ್ಧಿ ಕೆಲಸಗಳು ಏನಾಗಿದೆ, ಇನ್ನೂ ಏನಾಗಬೇಕು? ಸರ್, ನಮ್ಮದು ಸೋಮಣ್ಣ ಅವರಿಗೆ ಹೊರಟಾಕು. ಅಭಿವೃದ್ಧಿ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇದೆ, ಅವ್ರು ಮಾಡ್ತಾ ಇದ್ದಾರೆ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೋಮಣ್ಣವ್ರಿಗೆ ಓಟ್. ದಿನಗಳು ಬರ್ತಾ ಇದೆ, ಆಯ್ತಾ? ಸಾಕಷ್ಟು ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಿರೀಕ್ಷೆ ಮಾಡ್ತಿದ್ದೀರಾ? ಹೌದು, ನಾವು ಎಲ್ಲ ಕಡೆ ತಿರುಗ್ತೀವಿ, ಬೆಂಗಳೂರು ಫುಲ್ ತಿರುಗ್ತೀವಿ. ಆದರೆ ಇಲ್ಲಿ ವಿಜಯನಗರಲ್ಲಿ ಸೋಮಣ್ಣ ಚೆನ್ನಾಗಿ ಮಾಡ್ತಾರೆ ಕೆಲಸ, ಸೂಪರಾಗಿ ಮಾಡ್ತಾರೆ. ನಾನು ನೋಡ್ತೀನಲ್ಲ ಅವಾಗಿಂದ ಇಲ್ಲ, ಸೋಮಣ್ಣ ಚೆನ್ನಾಗಿ ಮಾಡ್ತಾರೆ. ಇನ್ನು ಏನೇನು ಅಭಿವೃದ್ಧಿ ಅವರೇ ಬರಬೇಕು, ಎಲ್ಲ ಅವರೇ, ಹಾಸ್ಪಿಟ್ಲು ಎಲ್ಲ ಅವರೇ ಮಾಡ್ತಾರೆ. ಇವತ್ತು ಚೆನ್ನಾಗಿ ಮಾಡ್ತಾರೆ ಕೆಲಸ. ಇನ್ನು ಏನು ನಿರೀಕ್ಷೆ ಮಾಡಿ ಅವರು ಬಂದರೆ ಇನ್ನೂ ಮುಂದಕ್ಕೆ ಚೆನ್ನಾಗಿ ಆಗುತ್ತೆ ಸರ್. 2023 ಚುನಾವಣೆ ಬರ್ತಾ ಇದೆ, ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಈ ಚುನಾವಣೆಯಿಂದ? ಈ ಗೋವಿಂದರಾಜನಗರ ಕ್ಷೇತ್ರದಿಂದ ಯಾರನ್ನ ಆಯ್ಕೆ ಮಾಡಿ ಬಯಸ್ತೀರಾ? BJP, ಕಾಂಗ್ರೆಸ್, JDS? ಗೋವಿಂದ ಕ್ಷೇತ್ರದಲ್ಲಿ ಸೋಮಣ್ಣ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಪಾರ್ಕು, ದೇವಸ್ಥಾನಗಳು, ರೋಡ್ಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಸಲ ಅವರೇ ಬಂದರೆ ಒಳ್ಳೆಯದು, ಚೆನ್ನಾಗಿ ಕೆಲಸ ಮಾಡ್ತಾರೆ. ಈ ಚುನಾವಣೆಯಲ್ಲಿ ಎಲ್ಲರಿಗೂ ಗೊತ್ತು, ಗೋವಿಂದ ವಿಧಾನಸಭೆಗೆ ಬಡವರ ಬಂಧು, ಧೀಮಂತ ನಾಯಕ, ಕೊಡುಗೆ ಇದ್ದಾನೆ, ವಿದ್ಯಾರ್ಥಿ ಮಿತ್ರ, ಬಡವರ ಆಶಾ ಕಿರಣ ಸನ್ಮಾನಶ್ರೀ ಪ್ರಿಯಾಕೃಷ್ಣರವರು. ಅವರು ಈ ಸಲ ಅಧಿಕೃತವಾಗಿ ಭಾರಿ ಅಂತರದಿಂದ ಗೆದ್ದೇ ಗೆಲ್ತಾರೆ ಪ್ರಿಯಾಕೃಷ್ಣವರು. ಯಾಕೆಂದರೆ ಅವರು ಅಧಿಕಾರ ಇಲ್ಲ ಅಂದರೂ ತಮ್ಮ ಸ್ವಂತ ಹಣದಲ್ಲಿ ಈ ಕೊರೋನಾ ಟೈಮಲ್ಲಾಗಲಿ, ಮಕ್ಕಳು ವಿದ್ಯಾರ್ಥಿ ವೇತನವಾಗಲಿ, ವಯಸ್ಕರ ವೇತನ ಆಗಲಿ, ಆಸ್ಪತ್ರೆಗೆ ಖರ್ಚಾಗಲಿ, ಪ್ರತಿಯೊಂದಕ್ಕೂ ಸಹ ಯಾವುದೇ ರಾಜಕೀಯ ಅಧಿಕಾರ ದುಡ್ಡಿನ ಮಾಡಿಲ್ಲ ಅವರು. 2023 ಚುನಾವಣೆ, ವಿಧಾನಸಭೆ ಚುನಾವಣೆ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಗೋವಿಂದರಾಜನಗರ ಕ್ಷೇತ್ರ ಸಾಕಷ್ಟು ಒಂದು ಚಾಪ್ ಮೂಡಿಸ್ತಾ ಇದೆ, ಕಾವು ಮೂಡಿಸ್ತಾ ಇದೆ. ಈ ಕ್ಷೇತ್ರದಿಂದ ಯಾರನ್ನ ನಿಮ್ಮ ಶಾಸಕರನ್ನಾಗಿ ಆಯ್ಕೆ ಮಾಡಿ ಬಯಸ್ತೀರಾ? ಯಾವ ಉದ್ದೇಶಕ್ಕೋಸ್ಕರ? ಅಭಿವೃದ್ಧಿಗಳು ಏನೇನಾಗಿದೆ, ಇನ್ನೂ ಏನಾಗಬೇಕು? ಸರ್, ಸೋಮಣ್ಣವ್ರನ್ನ ನಾವು ಇದು ಮಾಡ್ತಾಯಿದ್ವಿ. ಅವರು 305 ಬೆಡ್ಗಳನ್ನು ಇಲ್ಲಿ ಹಾಸ್ಪಿಟ್ಲಿಂದ ಹೆರಿಗೆ ಹಾಸ್ಪಿಟ್ಲ್ಗಳು ಕಟ್ಟಿದ್ದಾರೆ. ತಿರ್ಗಾ ಬಡವರಿಗೆ ಮನೆಗಳೆಲ್ಲ ಕಟ್ತಾಯಿದ್ದಾರೆ. ತಿರ್ಗಾ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಕಟ್ಟಿದ್ದಾರೆ. ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಪ್ರತಿಯೊಂದು ರೋಡ್ಗಳಿಗೆ ರೋಡ್ ಹಾಕಿದ್ದಾರೆ, ಲೈಟ್ಗಳೆಲ್ಲ ಹಾಕಿದ್ದಾರೆ. ಅವ್ರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಸರ್. ಅವರೇ ಬರಬೇಕು ಅಂತ ನಾವು ಕೇಳ್ಕೊಂತೀವಿ ಸರ್. ಅವರೇ ಚುನಾವಣೆ ಹತ್ರ ಬರ್ತಾ ಇದೆ. ಪ್ರಿಯಾಕೃಷ್ಣರವರು ಚೆನ್ನಾಗಿ ಇದು ಮಾಡ್ತಾರೆ, ಅವ್ರು ಬಂದರೆ ನಮ್ಗೆ ಒಳ್ಳೆಯದಾಗುತ್ತೆ ಸರ್. ನಮ್ಮ ಕ್ಷೇತ್ರ ಅಭಿವೃದ್ಧಿ ನೋಡಿದ್ರೆ ನಾವು ಸೋಮಣ್ಣವ್ರಿಗೆ ಹಾಕ್ಬೇಕಂತ ಇದ್ದೀವಿ. ಯಾಕೆಂದರೆ ಅಭಿವೃದ್ಧಿ ಕಾರ್ಯಕರ್ತರು ಅವ್ರು ಬಂದಾದ ಮೇಲೆ ನಮ್ಮ ಏರಿಯಾ ಮೊದಲು ಒಂಥರ ಏನೋ ಒಂದು ಹಳ್ಳಿಗಾಡು ಪ್ರದೇಶ ಥರ ಇತ್ತು. ಇವಾಗ ನಮ್ಮದು ಏರಿಯಾ ನೋಡಿದ್ರೆ, ಈ ದಾಸರಳ್ಳಿ, ಗೋವಿಂದರಾಜ ನಗರ ನೋಡಿದ್ರೆ ಯಾವುದೋ ಒಂದು ಜಯನಗರ, JP ನಗರ ಏರಿಯಾ ನೋಡ್ದಂಗೆ ಆಗ್ತಾಯಿದೆ. ಇದಕ್ಕೆ ಕಾರಣ ಸೋಮಣ್ಣ ಅವರು. ಈ ಸೋಮಣ್ಣವ್ರು ಇಲ್ಲೆಲ್ಲ ಅಂಬೇಡ್ಕರ್ ಗ್ರೌಂಡು ಮತ್ತು ಮೂಡ್ಲುಪಾಳ್ಯ ಅಲ್ಲೆಲ್ಲ ಏನು ಕೆಲಸ ಮಾಡಿರೋದೆಲ್ಲ ನಾನು ಆಟೋ ಓಡಿಸ್ಕೊಂಡು ನೋಡ್ತಾನೆ ಇರ್ತೀನಿ. ಸಖತ್ ಖುಷಿಯಾಗುತ್ತೆ. ಇದೇ ಥರ ಇಂಪ್ರೂವ್ಮೆಂಟ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಅವ್ರಿಗೆ ಬಂದು ತಿರ್ಗಾ ಕೆಲಸಗಳು ಮಾಡ್ತಾ ಇರಲಿ ಅಂತ ನಾನು ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಎಲ್ಲೆಲ್ಲ ಕೆಲಸಗಳು ಮಾಡಿರೋದು ತುಂಬ ಇಷ್ಟ ಆಯಿತು. ಸ್ಥಳೀಯವಾಗಿ ಏನು ನಡೀತಾ ಇದೆ ಇರೋದು ಪ್ರಾಂಪ್ಟಾಗಿ ಮಾತಾಡೋಣ. ನಾವು ಜನಸಾಮಾನ್ಯರು ಇವಾಗ ನಮಗೇನಿದೆ, ನಾವು ಒಂದು ಓಟ್ ಹಾಕ್ಬೋದು. ಎಂತಕ್ಕೆ ಹಾಕ್ತೀವಿ ಓಟು? ಯಾರು ಬರ್ತಾರೋ ಅವ್ರು ಬಂದು ನಮಗೆ ಒಳ್ಳೇದು ಮಾಡಿಕೊಡ್ಲಿ ಅನ್ನೋದಕ್ಕೆ ಓಟ್ ಮಾಡ್ತೀವಿ. ಇವಾಗಿರೋ ಶಾಸಕರ ಬಗ್ಗೆ ಮಾತಾಡೋಣ. ಅಭಿವೃದ್ಧಿ ಮಾಡಿದ್ದೀವಿ ಅಂತ 3-4 ದಿನದಿಂದ ಏನು ಬರ್ತಾಯಿದೆ ಟಿ ವಿಗಳಲ್ಲೆಲ್ಲ ಹೇಳ್ತಾ ಇದ್ದಾರೆ. ಸರ್, ನಾನು ಪ್ರಮಾಣ ಮಾಡಿ ಹೇಳೋಕ್ಕೆ ಹೇಳ್ಬಿಡ್ತೀನಿ. ಅಭಿವೃದ್ಧಿ ನೀವು ಮಾಡಿದ್ದೀರಾ, ಇಲ್ಲ ಅಂತಲ್ಲ. ಆ ಅನುದಾನ ತಂದಿದ್ಯಾರೋ, ಅದರಿಂದ ಕಮಿಷನ್ ನೀವೆಷ್ಟು ತೊಗೊಂಡಿದ್ದೀರಾ ಪ್ರಮಾಣ ಮಾಡಿ ಜನದ ಮುಂದೆಗಡೆ ನೀವು ಪ್ರಮಾಣ ಮಾಡಿ ಹೇಳ್ಬಿಡ್ರಿ. ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಡಿ. ನೀವು ಅದು ಕಮಿಷನ್ ತಗೊಂಡಿಲ್ಲ, ನೀವು ಆ ಅನುದಾನ ಪ್ರಿಯಾಕೃಷ್ಣ ಅವರು, ಸಿದ್ದರಾಮಣ್ಣ ಅವ್ರು ಕೊಟ್ಟಿರೋದ್ರಲ್ಲಿ ನೀವು ಮಾಡಿಲ್ಲ ಅನ್ನೋದು ನೀವೇನಾದರೂ ಕರೆಕ್ಟಾಗಿ ಪ್ರಮಾಣ ಮಾಡಿ ಹೇಳ್ಬಿಟ್ರೆ ಜನ ನಿಮ್ಗೆ ಓಟ್ ಹಾಕ್ತಾರೆ, ಇಲ್ಲ ಅಂದರೆ ಹಾಕಲ್ಲ. ನಾವು ಸೋಮಣ್ಣವ್ರನ್ನ ಆಯ್ಕೆ ಮಾಡ್ತೀವಿ ಸರ್. ತುಂಬ ಕೆಲಸಗಳು ಮಾಡಿದ್ದಾರೆ, ಆ ಕಾರಣಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡ್ತೀವಿ. ತುಂಬ ಅಂದರೆ ತುಂಬಾ ಕೆಲಸ ಮಾಡಿದ್ದಾರೆ. ಈಗ ಇಲ್ಲೇ ಒಂದು 30 ಮನೆ ಕಿತ್ತಾಕಿದ್ದಾರೆ, ಈ ಥರ ಮನೆ ಕಟ್ಕೊಡ್ತಾ ಇದ್ದಾರೆ. ಆಯ್ತರ ಇದಲ್ಲದೆ ಪಟಲಮ್ಮನ ದೇವಸ್ಥಾನ ಕಟ್ಟಿದ್ದಾರೆ, ಆಸ್ಪತ್ರೆ 230 ಬೆಡ್ ಅದನ್ನು ಕಟ್ಟಿದ್ದಾರೆ. ಸರ್, ನಮ್ಮ ಆಯ್ಕೆ ಸೋಮಣ್ಣ. ನಮ್ಮ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು 1-2 ಸಾವಿರಾರು ಅಭಿವೃದ್ಧಿ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ 60 ವರ್ಷದಿಂದ ನಾವು ಈ ಕ್ಷೇತ್ರದಲ್ಲಿ ಸುಮಾರು
ಕಮ್ಯುನಿಸ್ಟಿಂದ ಹಿಡ್ಕೊಂಡು ಬಿ ಜೆ ಪಿಗೆ, ಕಮ್ಯುನಿಸ್ಟ್ಗೆ, ಕಾಂಗ್ರೆಸ್ಗೆ ಎಲ್ಲದಕ್ಕೂ ಮತ ಚಲಾಯಿಸ್ಕೊಂಡು ಬಂದಿದ್ದೀವಿ. ಆದರೆ ಅಭಿವೃದ್ಧಿ ಕಾರ್ಯಕ್ರಮ ಆಗಿರೋದು ವಿ ಸೋಮಣ್ಣನವರಿಲ್ಲ. 100ಕ್ಕೆ 100 ಪ್ರಿಯಾ ಕೃಷ್ಣ ಅವ್ರನ್ನೇ ನಾವು ಆಯ್ಕೆ ಮಾಡಬೇಕು ಅಂತಿದ್ವಿ. ಯಾಕೆ ಅಂದರೆ ನಾವು ಸೋಮಣ್ಣವ್ರ ಹತ್ರ ಇದ್ದಿದ್ದೆ, ಈಗ ರೀಸೆಂಟಾಗಿ ನಾವು ಸೇರ್ಕೊಂಡಿಲ್ಲ. ಅದಕ್ಕೆ ಮುಂಚೆ ಪ್ರಿಯಾ ಕೃಷ್ಣ ಅವ್ರಿಗೂ ಸೇವೆ ಮಾಡಿದ್ದೀವಿ. ನೋಡಿ ಈ ರೋಡೇ ಎಕ್ಸಾಂಪಲ್, ಈ ರೋಡೇ ಕಾಂಕ್ರೀಟ್ ಚೆನ್ನಾಗಿದ್ದು ರೋಡ್ ಮೇಲೆ ಕಾಂಕ್ರೀಟ್ ಹಾಕ್ತಿದ್ದಾರೆ. ಇದೇ ಅಭಿವೃದ್ಧಿ ಅಂತಾರೆ. ಅವಶ್ಯಕತೆಯೇ ಇಲ್ಲ ಸರ್, ಇದಕ್ಕೆ ಕಾಂಕ್ರೀಟ್ ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಕಾಂಕ್ರೀಟ್ ರೋಡ್ ಮೇಲೆ ಸುಮ್ಮನೆ ಕಾಂಕ್ರೀಟ್, ಇದು ಅಭಿವೃದ್ಧಿ ಅಂತಾರೆ. ನಾವು ಸೋಮಣ್ಣ ಸರ್ನೇ ಶಾಸಕರನ್ನಾಗಿ ಆಯ್ಕೆ ಮಾಡೋಕ್ಕೆ ಬಯಸ್ತೀವಿ. ಯಾವ ಒಂದು ವಿಚಾರಕ್ಕೆ ಅಂದರೆ ಅವರು ಈಗ ಇತ್ತೀಚೆಗೆ 4.25 ವರ್ಷ ಅವರು ಆಡಳಿತ ನಡೆಸಿದ್ದಾರೆ ಗೆದ್ದು. ನಮಗೆ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನ ಅವ್ರು ಹೇಳೋಕ್ಕಾಗಲ್ಲ, ನಾವು ಅಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ನಮಗೆ ಪ್ರಿಯಾ ಕೃಷ್ಣ ಅವರು ಹೆಲ್ಪ್ ಮಾಡಿದ್ದಾರೆ. ಇದ್ದಿದ್ರಲ್ಲೂ ಎಲ್ಲರಿಗೂ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗಿದ್ದವರೇ, ಅವ್ರಿಗೆ ಸ್ವಲ್ಪ ಮಾಡೋಣ ಅಂತಿದ್ದೀವಿ ನಾವು. ಪ್ರಿಯಾ ಕೃಷ್ಣ ಅವ್ರಿಗೆ ಯಾಕೆ ವೋಟ್ ಹಾಕ್ತೀವಿ? ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗ್ತಿದ್ದಾರೆ, ಮತ್ತು ನಾವು ಕೇಳಿದ ಕೆಲಸಗಳನ್ನ ಮಾಡಿಕೊಡ್ತಿದ್ದಾರೆ. ಅದರಿಂದ ಅವ್ರಿಗೆ ಮಾಡಬೇಕಾಗಿ ನಮ್ಮದು ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಚೆನ್ನಾಗಿದೆ ಅವ್ರದ್ದು. ಅವರು ಇದು 2 ಇದರಲ್ಲೂ ಚೆನ್ನಾಗಿ ಮಾಡಿದ್ರು ಅವರು. ಸಹಿತ ಅವರಿಗೆ ಮಾಡೋಣ ಅಂದ್ಕೊಂಡಿದ್ದೀವಿ. ನಾವು ಸೋಮಣ್ಣವ್ರಿಗೆ ಹಾಕ್ತೀವಿ. ನಮಗೇನು ಅನುಕೂಲ ಬೇಕೋ ನಮ್ಗೆ ಮಾಡಿಕೊಡ್ರಿ. ಕಾಂಗ್ರೆಸ್ಸಿಂದ ಅದು ನಮ್ಮ ಪ್ರಿಯಾ ಕೃಷ್ಣ ಅವರು ಗೊತ್ತಿರಬೇಕು ನಿಮಗೆ. ಎಷ್ಟು ಜನಪ್ರಿಯ ನಾಯಕರು ಮತ್ತು ಅವರ ಸೇವೆ ನಿರಂತರ. ಅಂದರೆ ಸೋತಿದ್ದಾರೆ ಅಂತ ನಮ್ಮ ಸಾಹೇಬ್ರು ಯಾವತ್ತೂ ಮನೇಲಿ ಕೂತಿಲ್ಲ, ಗೆದ್ದಿದ್ದೀನಿ ನಮ್ಮ ಮನೋಭಾವನೆಯಿಂದನೇ ಇವತ್ತೂ ಸೇವೆ ಮಾಡ್ತಾ ಇದ್ದಾರೆ, ಹಿಂದೆನೂ ಸೇವೆ ಮಾಡ್ತಾಯಿದ್ರು. ಸೋಮಣ್ಣವ್ರ ಸಾಹೇಬರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಅಭಿವೃದ್ಧಿ ಮನೆಗಳು ಇದು ಮಾಡ್ತಾ ಇದ್ದಾರೆ. ಆಮೇಲೆ ರಿಜಿಸ್ಟರ್ ಮಾಡಿರಲಿಲ್ಲ ಅವತ್ತಿಂದ, ಇವಾಗೆಲ್ಲ ರಿಜಿಸ್ಟರ್ ಮಾಡಿಸ್ಕೊಡ್ತಾ ಇದ್ದಾರೆ. ಮನೆಗಳೆಲ್ಲ ಇಂಪ್ರೂವ್ ಆಗಿದೆ, ಇನ್ನು ಕೆಲಸಗಳು ನಡೀತಾ ಇದೆ, ಮಾಡಿಕೊಡ್ತಾರೆ ಎಲ್ಲ. ಈ ಸತಿ ಅವರೇ ಬರಬೇಕು ಅಂತ ನಮ್ಮ ಆಸೆ. ನಿಮ್ಮ ಆಯ್ಕೆ ಯಾರು ಮತ್ತು ಯಾಕೆ? ಸರ್ ನಾವು BJP ಸೋಮಣ್ಣ ಅವ್ರಿಗೆ ನಾವು ಹಾಕ್ತೀವಿ. ಯಾಕಂದರೆ ನಮ್ಮ BD ಅಪಾರ್ಟ್ಮೆಂಟಲ್ಲಿ ನಾವು ಅಲ್ಲಿ ವಾಯುವಿಹಾರಕ್ಕೆ ಒಂದು ಪಾರ್ಕ್ ಇರಲಿಲ್ಲ. ಹೆಂಗಸರೆಲ್ಲ ಹೋಗಿ ಬೇರೆ ಕಡೆ ಹೋಗಿ ನಾವು ಒಂದು ಜಿಮ್ ಆಗಲಿ ಒಂದು ವಾಕ್ ಮಾಡಬೇಕಂತಂದ್ರೂ ತುಂಬ ಕಷ್ಟಪಡ್ತಾಯಿದ್ವಿ. ಸೋಮಣ್ಣ ಅವರು ಬಂದು ನಮ್ಮ ಅಪಾರ್ಟ್ಮೆಂಟಿಗೆ ಬಂದು ನೋಡಿ ಕಷ್ಟಪಡ್ತಿರೋ ಹೆಂಗಸರನ್ನು ನೋಡಿ ಅವರೊಂದು ಅಭಿವೃದ್ಧಿ ಮಾಡಿಕೊಟ್ರು, ನಮಗೆ ಪಾರ್ಕ್ ಮಾಡಿಕೊಟ್ರು. ನಾವು ಗೋವಿಂದರಾಜನಗರ ಕ್ಷೇತ್ರದಲ್ಲಿಂದ ಒಳ್ಳೆ ಕ್ಯಾಂಡಿಡೇಟ್ ಅಂದರೆ ನಮ್ಮ ಪ್ರಿಯಾ ಕೃಷ್ಣ ಅವರು. ಯಾಕಂದರೆ ಕೋವಿಡ್ ಟೈಮಲ್ಲಿ ಮನೆಗೂ ಬಡವರಿಗೆ ಪಾಪ ಊಟ ಇಲ್ದಂತಿರೋ ಟೈಮಲ್ಲಿ ಅನ್ನದಾನ ಅನ್ನೋದು ತುಂಬ ಶ್ರೇಷ್ಠವಾದ ದಾನ. ಅದು ಪಾಪ ಕಾಪಾಡಿದ್ದಾರೆ. ಮಕ್ಕಳಿಗೆ ಫೀಸ್ ಇಲ್ಲ ಅನ್ನೋ ಟೈಮಲ್ಲಿ ಎಲ್ಲ ಪ್ರತಿಯೊಬ್ಬರು ಜನಕ್ಕೂ ಅವರು ಅವ್ರ ಕಡೆಯವರು ಇವ್ರ ಕಡೆ ಇರೋವಂಥ ಭೇದ ಭಾವನೆನೇ ಇಲ್ಲ. ಎಲ್ಲರಿಗೂ ನಮ್ಮವರು ಅಂದ್ಬಿಟ್ಟು ದಾನ ಧರ್ಮದಲ್ಲಿ ಒಂದು ಕೈ ಜೋರಾಗೇ ಮಾಡಿದ್ದಾರೆ. ನಾವು ಮೂಲತಃ BJP ಸಪೋರ್ಟಿಂದಲೇ ಇದ್ದೀವಿ ಮುಂಚೆಯಿಂದನೂ. ಆಮೇಲೆ 8 ವರ್ಷದಿಂದ ಮೋದಿಯವರು ಮಾಡ್ತಾನೇ ಬಂದಿದ್ದಾರೆ. A to Z ಅವ್ರಿಗೂ ಅವರ ಅಭಿವೃದ್ಧಿ ಕಾರ್ಯಗಳು ಏಂದ ಹಿಡ್ಕೊಂಡು ಜಡ್ವರೆಗೂ ಅವ್ರ ಸಾಧನೆಗಳನ್ನು ನಾನು ಹಲವಾರು ಕೇಳಿದ್ದೀನಿ, ಕಣ್ಣಾರೆ ನೋಡಿದ್ದೀವಿ. ಅವ್ರ ನಂತರ ನಾವು ಇಲ್ಲಿ ಕರ್ನಾಟಕದ ಶಾಸಕರನ್ನಾಗಿ ನೋಡಿದ್ದು ಸೋಮಣ್ಣ ಸಾಹೇಬ್ರನ್ನ. ವ್ಯಕ್ತಿ ಪ್ರಿಯಕೃಷ್ಣ ಅವರು ಒಂದ್ಸರಿ ಬರಬೇಕು. ಅವರು ಜನಗಳಿಗೆ ಸ್ಪಂದಿಸ್ತಾರೆ ಸಿಕ್ಕಾಬಿಟ್ಟೆ. ಬಡವರು ಮನೆ ಬಾಗಿಲಿಗೆ ಹೋದರೆ ಏನೋದಿಲ್ಲ ಅಂತ ಹೇಳಲ್ಲ. ತುಂಬ ಅವ್ರು ಬರಬೇಕು ಈ ಸತಿ. ಯಾರನ್ನು ಆಯ್ಕೆ ಮಾಡೋಕ್ಕೆ ಬಯಸ್ತೀರಾ? ಯಾವ ವಿಚಾರ ನಿಮ್ಮ ಕಾನ್ಸೆಪ್ಟ್? ಎಲೆಕ್ಷನ್ ಅಂದರೆ ನಿಮ್ಮ ವಿಚಾರಧಾರೆ ಹೇಗಿದೆ ಅಂತ? ಸಾರ್ವಜನಿಕರಿಗೆ ಸದುಪಯೋಗ ಆಗೋ ರೀತಿ ಇರುವಂಥ ನಾಯಕರು ನಮಗೆ ಬೇಕಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸೋಮಣ್ಣನವರು ಉತ್ತಮವಾದ ಒಂದು ಕಾರ್ಯಗಳನ್ನು ನಡೆಸ್ಕೊಟ್ಟಿದ್ದಾರೆ. ಸರ್, ನಾವು ವ್ಯಕ್ತಿತ್ವ ಮತ್ತು ಮನುಷ್ಯ ಒಳ್ಳೆಯ ಮನುಷ್ಯ ಅಂತ ಬಯಸುವಂಥದ್ದು. ಇಮಿಡಿಯೇಟ್ಲಿ ಕಷ್ಟ ಸುಖಗಳಿಗೆಲ್ಲ ಸ್ಪಂದಿಸುವಂಥ ವ್ಯಕ್ತಿ ನಮ್ಮ ಗೋವಿಂದರಾಜನಗರ ಕ್ಷೇತ್ರದಲ್ಲಿ. ಒಳ್ಳೆಯ ದೇವ್ರ ಮಗ ಅಂದರೆ ಪ್ರಿಯಾ ಕೃಷ್ಣ. ನಾವು ಪ್ರಿಯಾ ಕೃಷ್ಣನ ಆಯ್ಕೆ ಮಾಡ್ತೀವಿ ಸರ್. ಗೋವಿಂದರಾಜನಗರದಲ್ಲಿ ಈಗಾಗಲೇ ಹಾಲಿ ಶಾಸಕರಾಗಿರ್ತಕ್ಕಂಥ ವಿ ಸೋಮಣ್ಣನವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಈ ಸದ್ಯಕ್ಕೆ ಸ್ಟೇಟಲ್ಲಿ ಯಾವುದಾದ್ರು MLA ಕ್ಷೇತ್ರದ ಅಭಿವೃದ್ಧಿ ಆಗಿದೆ ಅಂದರೆ ಫಸ್ಟು ಹೇಳಬೇಕಾಗಿದ್ದು ಸೋಮಣ್ಣ ಕ್ಷೇತ್ರ, ಗೋವಿಂದರಾಜನಗರ ಕ್ಷೇತ್ರ. ಸರ್, ಗೋವಿಂದರಾಜನಗರಕ್ಕೆ ಸೋಮಣ್ಣವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾಕೆಂದರೆ ಅವ್ರಿಗೆ ಅನುದಾನನ ತರೋ ಕೆಪಾಸಿಟಿ ಇರೋದು ಅವರೊಬ್ಬರಿಗೆ. ಸರ್ಕಾರದಿಂದ ಸವಲತ್ತುಗಳು ತರೋ ಕೆಪಾಸಿಟಿ ಇರೋದು ಅವರೊಬ್ಬರಿಗೇ ಅಲ್ವಾ? ಅದರಿಂದ ಅವ್ರಿಗೆ ನಾವು ಸರ್ವಧರ್ಮದ ನಾಯಕರವರು, ಎಲ್ಲ ಜಾತಿಯವರು ಒಂದೇ ಬೇರೆ ನೋಡ್ತಾರೆ. ಸರ್, ನಮ್ಮ ಆಯ್ಕೆ ಸೋಮಣ್ಣವರೇ. ಸೋಮಣ್ಣವ್ರು ಬಿಟ್ಟರೆ ಇಲ್ಲಿ ಕಾಸು ನಡೆಯಲ್ಲ, ಏನೂ ನಡೆಯಲ್ಲ. ಈ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಈ ದೇವಸ್ಥಾನಕ್ಕೆ ಕಳಸ ಹಂಗ, ಈ ಗೋವಿಂದರಾಜನಗರ ಕ್ಷೇತ್ರಕ್ಕೆ ವಿ ಸೋಮಣ್ಣನವರು ಕಳಸ ಸರ್. ಏನೇನು ಅಭಿವೃದ್ಧಿ ಆಗಬೇಕು ಅಂತ ಹೇಳೋದಕ್ಕಿಂತ ಏನೇನು ಆಗಿಲ್ಲ ಅಂತ ಕೇಳಿ ಯಾವುದೂ ತೊಂದರೆನೇ ಇಲ್ಲ. ಎಲ್ಲ ಜನ ದೇ ಆರ್ ವೆರಿ ಹ್ಯಾಪಿ ವಿತ್ ಸೋಮಣ್ಣಸ್ ಇದು
ಇದಾಗಿತ್ತು ಇವತ್ತಿನ ನಮ್ಮೂರ ಹಮ್ಮೀರ. ನಾಳೆ ಮತ್ತೊಂದು ಕ್ಷೇತ್ರದ ಜನರ ನಾಡಿಮಿಡಿತ ಏನು, ಆ ಕ್ಷೇತ್ರದ ಹಮ್ಮೀರ ಯಾರು ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.